ನ್ಯಾಯಮೂರ್ತಿಗಳ ಆಸ್ತಿ ವಿವರಗಳನ್ನು ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರ ನ್ಯಾಯಮೂರ್ತಿಗಳ ಆಸ್ತಿ, ಹೂಡಿಕೆಗಳು ಮತ್ತು ಸಾಲಗಳ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿರುವ ಮಾಹಿತಿಯ ಪ್ರಕಾರ ಸಿಜೆಐ ಸಂಜೀವ್ ಖನ್ನಾ ಅವರು 55.75 ಲಕ್ಷ ರೂಪಾಯಿಗಳ ಬ್ಯಾಂಕ್ ಠೇವಣಿ ಹೊಂದಿದ್ದಾರೆ. ಇದರ ಜೊತೆಗೆ 1.06 ಕೋಟಿ ರೂಪಾಯಿಗಳನ್ನು ತಮ್ಮ ಪಿಪಿಎಫ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಅವರಿಗೆ 2 ಮನೆಗಳಿವೆ. ಒಂದು ದಕ್ಷಿಣ ದಿಲ್ಲಿಯ ಡಿಡಿಎ ಕಾಂಪ್ಲೆಕ್ಸ್ನಲ್ಲಿದ್ದು ಇದು 2 ಬೆಡ್ರೂಮ್ ಫ್ಲಾಟ್ ಆಗಿದೆ. ಕಾಮನ್ವೆಲ್ತ್ ಗೇಮ್ಸ್ ವಿಲೇಜ್ನಲ್ಲಿ 4 ಬೆಡ್ರೂಮ್ನ ಇನ್ನೊಂದು ಫ್ಲಾಟ್ ಕೂಡ ಇದೆ. ಮೇ 14ರಂದು ಸಿಜೆಐ ಆಗಿ ಅಧಿಕಾರ ವಹಿಸಿಕೊಳ್ಳಲಿರುವ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ತಮ್ಮ ಬ್ಯಾಂಕ್ ಖಾತೆಯಲ್ಲಿ 19.63 ಲಕ್ಷ ರೂಪಾಯಿ ಠೇವಣಿ, ಪಿಪಿಎಫ್ನಲ್ಲಿ 6.59 ಲಕ್ಷ ರೂಪಾಯಿ ಇರುವುದಾಗಿ ಘೋಷಿಸಿದ್ದಾರೆ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದ ಒಂದು ಮನೆ ಇದೆ. ಮಹಾರಾಷ್ಟ್ರ ಮತ್ತು ದಿಲ್ಲಿಯಲ್ಲಿ ತಲಾ ಒಂದೊಂದು ಫ್ಲಾಟ್ಗಳಿವೆ. ಅಲ್ಲದೆ 1.3 ಕೋಟಿ ರೂಪಾಯಿಗಳ ಸಾಲವನ್ನ ಹೊಂದಿದ್ದಾರೆ.